ವಿಶ್ವಪ್ರಸಿದ್ಧ ವೈರಮುಡಿ ಉತ್ಸವಕ್ಕೆ ಕ್ಷಣಗಣನೆ ಪ್ರಾರಂಭವಾಗಿದ್ದು, ಮಂಡ್ಯ ಜಿಲ್ಲಾ ಖಜಾನೆಯಿಂದ ವೈರಮುಡಿಯನ್ನ ಸರ್ಕಾರಿ ಗೌರವದೊಂದಿಗೆ ಬಿಗಿ ಭದ್ರತೆಯಲ್ಲಿ ಮೇಲುಕೋಟೆಗೆ ಜಿಲ್ಲಾಡಳಿತ ಕೊಂಡೊಯ್ಯಲಾಯಿತು. ಖಜಾನೆಯಿಂದ ಜಿಲ್ಲಾಧಿಕಾರಿ ಡಾ ಕುಮಾರ ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶೋಭಾ ರಾಣೆ ಅವರು ತಲೆ ಮೇಲೆ ಹೊತ್ತು ತಂದು ಖಜಾನೆ ದ್ವಾರದಲ್ಲಿರಿಸಿ ಪೂಜೆ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಜಿಪಂ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕೆಆರ್ ನಂದಿನಿ, ಅಪರ ಜಿಲ್ಲಾಧಿಕಾರಿ ಬಿಸಿ ಶಿವಾನಂದಮೂರ್ತಿ ಹಾಗೂ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಉಪಸ್ಥಿತರಿದ್ದರು. ವೈರಮುಡಿಗೆ ನಗರದ ಲಕ್ಷ್ಮೀ ಜನಾರ್ದನ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿ ನಂತರ ಮೇಲುಕೋಟೆಗೆ ಹೋಗುವ ದಾರಿಯುದ್ದಕ್ಕೂ ಗ್ರಾಮಗಳಲ್ಲಿ ಪೂಜೆ ಸಲ್ಲಿಸಲಾಯಿತು. ಸಂಜೆ 4 ಗಂಟೆ ಹೊತ್ತಿಗೆ ಮೇಲುಕೋಟೆಗೆ ತಲುಪುವ ವೈರಮುಡಿಗೆ ಅಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ ನಂತರ ಪರ್ಕಾವಣೆ ನಡೆಸಿ ದೇವರಿಗೆ ತೊಡಸಲಾಗುವುದು. ಮಾರ್ಗಮಧ್ಯೆ ಶ್ರೀರಂಗಪಟ್ಟಣದಲ್ಲಿ ಶಾಸಕ ರಮೇಶ್ ಬಂಡಿಸಿದ್ದೇಗೌಡ, ಪಾಂಡವಪುರದಲ್ಲಿ ಮೇಲುಕೋಟೆ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ವೈರಮುಡಿಗೆ ಪೂಜೆ ಸಲ್ಲಿಸಿ ತಲೆ ಮೇಲೆ ಹೊತ್ತು ನಡೆದರು.
ಮಂಡ್ಯ ನಗರದ ಕಲ್ಲಹಳ್ಳಿಯಿಂದ ಕೋಣಹಳ್ಳಿ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆ ಮತ್ತು ತಾಲೂಕಿನ ಬಿ ಹೊಸಹಳ್ಳಿ ಗ್ರಾಮದ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಶಾಸಕ ರವಿಕುಮಾರ್ ಗೌಡ ಗಣಿಗ ಭೂಮಿಪೂಜೆ ನೆರವೇರಿಸಿದರು. ನಂತರ ಮಾತನಾಡಿದ ಅವರು, ಮಂಡ್ಯ ನಗರದಿಂದ ಕೋಣಹಳ್ಳಿ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆ ಹಲವು ವರ್ಷಗಳಿಂದ ನೆನಗುದಿಗೆ ಬಿದ್ದಿದ್ದು ಸಂಚಾರಕ್ಕೆ ತೊಂದರೆ ಉಂಟು ಮಾಡುತ್ತಿದೆ ಎಂದು ಗ್ರಾಮಸ್ಥರು ಮನವಿ ನೀಡಿದ್ದು, ಇಂದು ಶಾಸಕರ ಅನುದಾನದಲ್ಲಿ 3 ಕೋಟಿ ರು ವೆಚ್ಚದಲ್ಲಿ ರಸ್ತೆಗೆ ಡಾಂಬರೀಕರಣ ಮಾಡಲು ಗುದ್ದಲಿ ಪೂಜೆ ಮಾಡಿದ್ದೇನೆ. ತಾಲೂಕಿನ ಬಸರಾಳು ಹೋಬಳಿಯ ಜಿ ಹೊಸಹಳ್ಳಿ ರಸ್ತೆಯನ್ನು 1 ಕೋಟಿ ರು ವೆಚ್ಚದಲ್ಲಿ ಅಭಿವೃದ್ಧಿ ಮಾಡಲಾಗುತ್ತಿದೆ ಎಂದು ತಿಳಿಸಿದರು. ಮುಂದಿನ ದಿನಗಳಲ್ಲಿ ಗ್ರಾಮದ ಜನರ ಸಹಕಾರದೊಂದಿಗೆ ಕೋಣಹಳ್ಳಿ ಗ್ರಾಮದ ಕೆರೆಯನ್ನು 30 ಕೋಟಿ ರು ವೆಚ್ಚದಲ್ಲಿ ಅಭಿವೃದ್ಧಿಪಡಿಸಿ ಮುಂದಿನ 50 ವರ್ಷಕ್ಕೆ ವ್ಯವಸಾಯಕ್ಕೆ ಯಾವುದೇ ತೊಂದರೆ ಆಗದ ರೀತಿ ಅಭಿವೃದ್ಧಿ ಮಾಡುತ್ತೇನೆ. ಇದಲ್ಲದೆ ಗ್ರಾಮದ ಒಳಗೆ ಇರುವ ರಸ್ತೆಗೆ 25 ಲಕ್ಷ ಹಣ ಮಂಜೂರು ಮಾಡಿ ಈ ರಸ್ತೆಯನ್ನು ಡಾಂಬರೀಕರಣ ಮಾಡುತ್ತೇನೆ. ಅಲ್ಲದೆ ರಾಮ ಮಂದಿರಕ್ಕೂ ಸಹ 25 ಲಕ್ಷ ಹಣ ನೀಡುವುದಾಗಿ ತಿಳಿಸಿದರು. ಅದಲ್ಲದೆ ನಿಮಗೆ ಕೆರೆ ಅಭಿವೃದ್ಧಿಗೆ 30 ಕೋಟಿ ಕೇಳಿದ್ದೀನಿ. ಈಗ 3 ಕೋಟಿ ಬಿಡುಗಡೆ ಆಗಿದೆ. ವಾಕಿಂಗ್ ಪಾತ್ ಫಸ್ಟ್ ಇದರಲ್ಲಿ ಮಾಡ್ತೀನಿ. 30 ಕೋಟಿ ಏನಾರ ರಿಲೀಸ್ ಆದರೆ ನೀರನ್ನ ಒಂದ್ಸರಿ ಎಲ್ಲ ಬಿಟ್ಬಿಟ್ಟು ಅದಕ್ಕೆಲ್ಲ ನೀವು ಸಹಕಾರ ಕೊಡಬೇಕು. ಒಂದು ನಮ್ಮ ಬೆಳೆ ಬೇಕು, ಅದು ಬೇಕು, ಇದು ಬೇಕು ಅಂದರೆ ಕೆರೆ ಅಭಿವೃದ್ಧಿ ಆಗಲ್ಲ. ನೀವು ಸಹಕಾರ ಕೊಡ್ತೀರಾ ಅಂದರೆ 30 ಕೋಟಿ ರಿಲೀಸ್ ಮಾಡ್ಕೊಂಡು ಬರ್ತೀನಿ. 1 ವರ್ಷ ನೀರಿರಲ್ಲ, ನೀರೆಲ್ಲ ಬಿಡ್ತೀವಿ. ನೀರು ಬಿಟ್ಟು ಇದೆಲ್ಲ ತೆಗೆದು ಏನೋ ಹೂಳೆಲ್ಲ ತೆಗೆದು 50 ವರ್ಷಕ್ಕೆ ಮುಂದಕ್ಕೆ 50 ವರ್ಷ ಆಗಕ್ಕಾಗತ್ತೆ. ಇಲ್ಲ ಬೇಡ ನಾವು ಹಿಂಗೆ ಇರಬೇಕು ಅಂದರೆ ನಾನು ಅದನ್ನು ರಿಲೀಸ್ ಮಾಡಿಸಲ್ಲ. ಬಟ್ ನಿಮಗೆ ಸೇರಿದ ಆಮೇಲೆ ಏನಾಗುತ್ತೆ, ಜನ ಜಗಳಕ್ಕೆ ಬಂದುಬಿಡ್ತಾರೆ. ನೀರು ನಮಗೆ ಹೊಲಕ್ಕೆ ಬೇಕು, 1 ವರ್ಷ ತಡ್ಕೋಬೇಕಾಗತ್ತೆ. ನೀವು ತಡ್ಕೊಳಕ್ಕೆ ರೆಡಿ ಇದ್ದೀರಾ ಅಂದರೆ 30 ಕೋಟಿ ಸರ್ಕಾರ ಕೊಡೋಕ್ಕೂ ರೆಡಿ ಇದೆ. ಇಡೀ ನೀರನ್ನ ಖಾಲಿ ಮಾಡಿ ಇದನ್ನು ಫುಲ್ ಅಭಿವೃದ್ಧಿ ಮಾಡಿ 50 ವರ್ಷಕ್ಕೆ ನಿಮ್ಗೆ ಯಾರಿಗೂ ತೊಂದರೆ ಆಗ್ದಂಗೆ, ನಿಮ್ಮ ಗದ್ದೆಗಳಿಗೆ ತೊಂದರೆ ಆಗ್ದಂಗೆ ಮಾಡಿಕೊಡ್ತೀನಿ. ಅದನ್ನೆಲ್ಲ ಇನ್ನೊಂದು ಸರಿ ಹಳ್ಳಿಗೆ ಬಂದು ನಾನು ನಿಮ್ಮ ಹತ್ರ ಸಭೆ ಮಾಡಿ ಎಲ್ಲರದ್ದು ಏನು ಕೇಳಿ ನಿಮ್ಮ ಅಭಿಪ್ರಾಯ ಪಡೆದು ಆಮೇಲೆ ನಾನು ಅದನ್ನು ಮೂವ್ ಮಾಡಿಸ್ತೀನಿ. ಈಗ ನಮ್ಮ ಮೂಡಾಯಿಂದ 2 ಕೋಟಿ ಬಿಡುಗಡೆ ಮಾಡಿದ್ದೀನಿ. ಅದರದ್ದು ಟೆಂಡರ್ ಆದರೆ ನೀಟಾಗಿ ಒಂದು ವಾಕಿಂಗ್ ಪಾತ್ ಎಲ್ಲ ಮಾಡಿಕೊಂಡು ಬೆಳಗ್ಗೆ ಹೊತ್ತು ವಾಕಿಂಗ್ ಮಾಡೋ ಥರ ಮಾಡಿ ಕೊಡ್ತೀನಿ. ಇನ್ನೊಂದು ವಾರದಲ್ಲಿ ಈ ರಸ್ತೆ ಅಭಿವೃದ್ಧಿ ಆಗ್ತದೆ. ಈ ರಸ್ತೆ ನೋಡಿದ್ಮೇಲೆ ನನಗೆ ಬೇಜಾರಾಗಿದೆ. 25 ಲಕ್ಷ ಇಮಿಡಿಯೇಟ್ಲಿ ಬಿಡುಗಡೆ ಮಾಡ್ತೀನಿ. ಅದಾದಮೇಲೆ ಇನ್ನೊಂದು 25 ಲಕ್ಷ ಬಿಡುಗಡೆ ಮಾಡ್ತೀನಿ. 50 ಲಕ್ಷ ಈ ರಸ್ತೆಗೆ ನಿಮ್ಗೆ ಇನ್ನೊಂದು ತಿಂಗಳಲ್ಲಿ, ಅವ್ರು 6 ತಿಂಗಳಂದ್ರು ಇನ್ನೊಂದು ತಿಂಗಳಲ್ಲಿ ಈ ರಸ್ತೆಗೆ ಮುಖ್ಯ ಕಾರಣದಲ್ಲಿ ಈ ರೀತಿ ರಸ್ತೆಗಳು ಇರಬಾರ್ದು ಅನ್ನೋದು ನನ್ನ ಧ್ಯೇಯ. ಅದರಿಂದ ನೀವು ಕೇಳಿದವಾಗಲಿ ಈಗ ನಾನು ನೋಡಿದ್ದಕ್ಕೆ ಅದಕ್ಕೊಂದು ಮುಕ್ತಿ ಕೊಡೋಣ ಅಂತ ಡಿಸೈಡ್ ಮಾಡಿ ಇವರು 25 ಲಕ್ಷ ಕೇಳಿದ್ರು. 50 ಲಕ್ಷ SCP ವರ್ಕ್ನ ಬಿಡುಗಡೆ ಮಾಡ್ತೀನಿ. ಫಸ್ಟ್ 25 ಈ ತಿಂಗಳಲ್ಲೇ ಬಿಡುಗಡೆ ಮಾಡ್ತೀನಿ. ನೆಕ್ಸ್ಟ್ ತಿಂಗಳು 25 ಬಿಡುಗಡೆ ಮಾಡಿ 50 ಲಕ್ಷದಲ್ಲಿ ರಸ್ತೆನ ಮಾಡಿಕೊಡ್ತೀನಿ. ಆಮೇಲೆ ರಾಮ ಮಂದಿರಕ್ಕೆ 3 ಲಕ್ಷ ಇಮಿಡಿಯೇಟ್ಲಿ ಬಿಡುಗಡೆ ಮಾಡಿದ್ದೀನಿ. ಈಗ ಕಾರ್ಯಕ್ರಮದಲ್ಲಿ ಮುಡಾ ಮಾಜಿ ನಿರ್ದೇಶಕ ಎಂ ಕೃಷ್ಣ, ವರದೇಗೌಡ, ಜಯರಾಮು, ಕಲ್ಲಹಳ್ಳಿ ಕೆಎಸ್ ಆನಂದ್, RMPS ನಿರ್ದೇಶಕ ಕೆಸಿ ರವೀಂದ್ರ, ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಪಣಕನಹಳ್ಳಿ ಆನಂದ್, ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ಮಂಜು, ಕೆಎನ್ ಗೋಪಾಲಕೃಷ್ಣ, ಕಾಂಗ್ರೆಸ್ ಮುಖಂಡ ತ್ಯಾಗರಾಜು ಸೇರಿದಂತೆ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಖಾಸಗಿ ಶಾಲಾ ಬಸ್ ಮತ್ತು ಖಾಸಗಿ ಬಸ್ ನಡುವೆ ಅಪಘಾತ ಸಂಭವಿಸಿದ್ದು 14 ವಿದ್ಯಾರ್ಥಿಗಳು ಹಾಗೂ 6 ಮಂದಿ ಗಾಯಗೊಂಡಿರುವ ಘಟನೆ ಸೋಮನಹಳ್ಳಿ ಕೆಸ್ತೂರು ಅಡ್ಡರಸ್ತೆಯ ಅಡಿಗಾಸ್ ಹೋಟೆಲ್ ಬಳಿ ಶುಕ್ರವಾರ ಸಂಜೆ ಜರುಗಿದೆ. ನಗರದ ಡಾ ಶಾಂತಾ HK ಮರಿಯಪ್ಪ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿಗಳಾದ ಶಶಾಂಕ್ ಗೌಡ, ಹಿತಾ, ನಂದಿನಿ, ವಿಕ್ರಾಂತ್, ವಂದನಾ, ನಿಖಿತ್, ಮನ್ವಿತ್, ಹರ್ಷಿತಾ ಹಾಗೂ ಸಾಹಿತ್ಯ ಗಾಯಗೊಂಡ ವಿದ್ಯಾರ್ಥಿಗಳಾಗಿದ್ದಾರೆ. ಉದಯರಂಗ ಬಸ್ನಲ್ಲಿದ್ದ ಸುಶೀಲಮ್ಮ, ಗೌರಮ್ಮ, ಶಿವರಾಮ್, ಶೋಭಾ, ಶಿವಮಲ್ಲು ಗಾಯಗೊಂಡ ವ್ಯಕ್ತಿಗಳಾಗಿದ್ದು, ಗಾಯಗೊಂಡ ವಿದ್ಯಾರ್ಥಿಗಳು ಹಾಗೂ ಪ್ರಯಾಣಿಕರನ್ನು ನಗರ ಗುರುಶಾಂತಪ್ಪ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು, ವಿಕ್ರಾಂತ್, ಹರ್ಷಿತಾ ಸೇರಿದಂತೆ 6 ಮಂದಿ ಹೆಚ್ಚಿನ ಚಿಕಿತ್ಸೆಗಾಗಿ ಮಂಡ್ಯ ಮಿಮ್ಸ್ ಆಸ್ಪತ್ರೆಗೆ ರವಾನಿಸಲಾಗಿದೆ. ಎಂದಿನಂತೆ ಶಾಲೆಗೆ ಆಗಮಿಸಿದ್ದ ವಿದ್ಯಾರ್ಥಿಗಳು ಶಾಲೆ ಮುಗಿಸಿ ತಮ್ಮ ಗ್ರಾಮಗಳಿಗೆ ಶಾಲಾ ವಾಹನದ ಮೂಲಕ ತೆರಳುತ್ತಿದ್ದ ವೇಳೆ ಮದ್ದೂರು ಮಾರ್ಗವಾಗಿ ಆಗಮಿಸಿದ ಉದಯರಂಗ ಖಾಸಗಿ ಬಸ್ ಶಾಲಾ ವಾಹನಕ್ಕೆ ಡಿಕ್ಕಿ ಹೊಡೆದ ಪರಿಣಾಮ ಈ ದುರ್ಘಟನೆ ಸಂಭವಿಸಿದೆ. ಕದಲಿಪುರ, ಹುಳಗನಹಳ್ಳಿ, ಹೆಮ್ಮನಹಳ್ಳಿ ಗ್ರಾಮಗಳ ವಿದ್ಯಾರ್ಥಿಗಳನ್ನು ತಮ್ಮ ಗ್ರಾಮಕ್ಕೆ ಬಿಡಲು ತೆರಳುತ್ತಿದ್ದ ವೇಳೆ ಅಪಘಾತ ಸಂಭವಿಸಿದ್ದು, ಅದೃಷ್ಟವಶಾತ್ ಯಾವುದೇ ಹೆಚ್ಚಿನ ಪ್ರಮಾಣದಲ್ಲಿ ಸಾವು-ನೋವು ಸಂಭವಿಸಿಲ್ಲ. ಅಪಘಾತ ಸಂಭವಿಸಿದ ವಿಷಯ ತಿಳಿದು ಪಾಲಕರು ಆಸ್ಪತ್ರೆಗೆ ದೌಡಾಯಿಸಿ ತಮ್ಮ ಮಕ್ಕಳ ಆರೋಗ್ಯ ವಿಚಾರಿಸಿದರು.
ಆಸ್ಪತ್ರೆಗೆ ಭೇಟಿ ನೀಡಿದ ಮಾಜಿ ಸಚಿವ ಡಿಸಿ ತಮ್ಮಣ್ಣ, ಜಿಲ್ಲಾಧಿಕಾರಿ ಡಾ ಕುಮಾರ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾ ಶೋಭಾರಾಣಿ, ತಹಶೀಲ್ದಾರ್ ಪರಶುರಾಮ್ ಸತ್ತಿಗೇರಿ, ಡಿವೈಎಸ್ಪಿ ಯಶವಂತ್ ಕುಮಾರ್, ಬಿಇಒ ಧನಂಜಯ, ಕದಲೂರು ಉದಯ್ ಚಾರಿಟಬಲ್ ಟ್ರಸ್ಟಿ ಕೆಎಂ ರವಿ, ಶಾಲಾ ಆಡಳಿತ ಮಂಡಳಿಯ ಅಪೂರ್ವ ಚಂದ್ರು ಆಸ್ಪತ್ರೆಗೆ ಭೇಟಿಗೊಂಡು ಗಾಯಾಳುಗಳ ಆರೋಗ್ಯ ವಿಚಾರಿಸಿ ಧೈರ್ಯ ತುಂಬಿದರು. ಮದ್ದೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಸ್ವಲ್ಪ ಹೆಂಗಾಯ್ತು ಅಂತ ಗೊತ್ತಿಲ್ಲ. ಜಾಸ್ತಿ ಜನಕ್ಕೆ ಏಟಾಗಿದೆ. ಸ್ಕೂಲ್ ಬಸ್ ಏನು ಬಸ್ಸು ಸಿದ್ದರಂಗ ಬಸ್ಸು ಸ್ಕೂಲ್ ಬಸ್ಸು ಮತ್ತು ಕಾರು ನಮ್ಗೆ ಗೊತ್ತಾಗಿಲ್ಲ. ಕೆಳಗಡೆ ಬಂದಾಗಲೇ ನಮ್ಗೆ ಗೊತ್ತಾಗಿಲ್ಲ. ಸರಿ ಆಯ್ತು. ನಿಮ್ಮ ಹೆಸರು ಊರು ಕೊಳಗಂಗ ಕಣ್ಣೂರು ಅಂತ. ಮಳವಳ್ಳಿ ತಾಲೂಕಿನ ಕಸಬಾ ಹೋಬಳಿಯ ಹಲವಾರು ಗ್ರಾಮಗಳಲ್ಲಿ ಚರಂಡಿ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಶಾಸಕ ಪಿಎಂ ನರೇಂದ್ರಸ್ವಾಮಿ ಗುದ್ದಲಿ ಪೂಜೆ ನೆರವೇರಿಸಿದರು. ತಾಲೂಕಿನ ಗೌಡಗೆರೆ, ಸಾಹಳ್ಳಿ, ಅಗಸನಪುರ, ಬಾಣಗಹಳ್ಳಿ, ಅಪ್ಪಾಜಯ್ಯನದೊಡ್ಡಿ, ಹುಸ್ಕೂರು ಸೇರಿದಂತೆ ಹಲವಾರು ಗ್ರಾಮಿ ಸೇರಿದಂತೆ ಹಲವು ಗ್ರಾಮಗಳಲ್ಲಿ ಸುಮಾರು 4 ಕೋಟಿಗೂ ಹೆಚ್ಚು ಅನುದಾನದಲ್ಲಿ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆ ನೀಡಿದರು. ಮಳವಳ್ಳಿ ಕ್ಷೇತ್ರವನ್ನು ಸಮಗ್ರವಾಗಿ ಅಭಿವೃದ್ಧಿಪಡಿಸಬೇಕೆಂಬ ಹಂಬಲದೊಂದಿಗೆ ತಾಲೂಕಿನ ರಸ್ತೆ, ನೀರಾವರಿ, ಶಿಕ್ಷಣ, ಆರೋಗ್ಯ ಸೇರಿದಂತೆ ಮೂಲಭೂತ ಸೌಲಭ್ಯವನ್ನು ಕಲ್ಪಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡಲಾಗುವುದು ಎಂದರು. ಸುಮಾರು 29 ಗ್ರಾಮಗಳಲ್ಲಿ ರಸ್ತೆ ಮತ್ತು ಚರಂಡಿ ಕಾಮಗಾರಿಗಳ ಒಂದು ಗುದ್ದಲಿ ಪೂಜೆಯನ್ನು ಇವತ್ತು ಮಳವಳ್ಳಿ ತಾಲೂಕಿನ ಸುಮಾರು ಒಟ್ಟು 29 ಗ್ರಾಮಗಳಲ್ಲಿ ರಸ್ತೆ ಮತ್ತು ಚರಂಡಿ ಕಾಮಗಾರಿಗಳಿಗೆ ಸುಮಾರು 4 ಕೋಟಿ 50 ಲಕ್ಷದ ಅನುದಾನದಲ್ಲಿ ವಿವಿಧ ಗ್ರಾಮಗಳಲ್ಲಿ ಕಸ್ಬಾ ಹೋಬಳಿನಲ್ಲಿ ಇವತ್ತು ಒಂದು ಜನರಲ್ ಬೀದಿಗಳು, ಪ್ರಮುಖವಾಗಿ SCP TSPಗೆ ಅನುದಾನ ಸಿಗ್ತಿತ್ತು. ಈ ಜನರಲ್ ಬೀದಿಗಳಿಗೆ ಅನುದಾನದ ಲಭ್ಯತೆ ಇದ್ದರಿಂದ ವಿಶೇಷ ಅನುದಾನವನ್ನು ನಾನು ಸರ್ಕಾರದಿಂದ ಪಡೆದುಕೊಂಡು ಇವತ್ತು ಸುಮಾರು 4.5 ಕೋಟಿ ರೂಪಾಯಿನ ರಸ್ತೆ ಮತ್ತು ಚರಂಡಿ ಕಾಮಗಾರಿಗಳನ್ನ ಒಟ್ಟು ಇವತ್ತು 29 ಗ್ರಾಮಗಳಲ್ಲಿ ಪೂಜೆ ಮಾಡ್ತೀವಿ. ಅದರ ಜೊತೆಯಲ್ಲಿ ಇವತ್ತು ಏನು ಈ ಭಾಗದಲ್ಲಿ ಸುಮಾರು 26 ದೇವಸ್ಥಾನಗಳಿವೆ. 5 ಲಕ್ಷ, 10 ಲಕ್ಷ, 2 ಲಕ್ಷ ಈ ರೀತಿಯಲ್ಲಿ 26 ದೇವಸ್ಥಾನಗಳಿಗೆ 1 ಕೋಟಿ 30 ಲಕ್ಷ ರೂಪಾಯಿಯನ್ನು ಇವತ್ತು ಅವುಗಳ ಜೀರ್ಣೋದ್ಧಾರಕ್ಕೆ ಮೊದಲನೇ ಬಾರಿಗೆ ನಾನು ಅನುದಾನವನ್ನು ಒದಗಿಸಿಕೊಂಡು ಇವತ್ತು ಆಯಾ ಗ್ರಾಮದ ಜನತೆ ಆ ಗ್ರಾಮ ದೇವತೆಗಳ ಜೀರ್ಣೋದ್ಧಾರ ಮಾಡೋಕ್ಕೆ ಅವಕಾಶ ಮಾಡಿದೆ. ಒಟ್ಟು 5 ಕೋಟಿ 80 ಲಕ್ಷ ರೂಪಾಯಿನ ಈ ಒಂದು ಅಭಿವೃದ್ಧಿ ಕಾಮಗಾರಿಗಳೇನಿದೆ ಇದು ಹಳ್ಳಿಗಾಡಿನಲ್ಲಿರ್ತಕ್ಕಂಥ ಮೂಲಭೂತ ಸೌಕರ್ಯ ಮತ್ತು ಅವರ ಆಚಾರ ವಿಚಾರಗಳಿಗೆ ತಮ್ಮ ದೇವರು, ಗ್ರಾಮ ದೇವತೆಗಳು ಇವುಗಳ
ಒಂದು ಸುಸ್ಥಿತಿಯಲ್ಲಿಡಲಿಕ್ಕೆ ಒಂದು ಅವಕಾಶವನ್ನು ಮಾಡ್ತಕ್ಕಂಥ ಪ್ರಥಮ ಪ್ರಯತ್ನವನ್ನು ನಾನು ಮಾಡಿದ್ದೀನಿ. ಈಗಾಗಲೇ ನೀವೆಲ್ಲ ನೋಡಿದ್ದೀನಿ, ಎಲ್ಲ ಭಾಗದಲ್ಲಿ ಒಂದು ನಾಲಾ ಆಧುನೀಕರಣದ ಕಾಮಗಾರಿಗಳು ನಡೀತಾ ಇದ್ದಾವೆ. ಮತ್ತು ಕುಡಿಯೋ ನೀರಿನ ಜಲಧಾರ ಯೋಜನೆ ಇವತ್ತು ಇಡೀ ಅಲಗೂರು ಮತ್ತು ಕಸ್ಬಾ ಹೋಬಳಿಗೆ ಇನ್ನೊಂದು 6 ತಿಂಗಳಲ್ಲಿ ಪೂರ್ಣ ಪ್ರಮಾಣದಲ್ಲಿ ಕಾವೇರಿಯ ಕುಡಿಯೋ ನೀರನ್ನ ಪ್ರತಿ ಗ್ರಾಮಕ್ಕೆ, ಪ್ರತಿ ಮನೆಗೆ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ವಿದ್ಯುತ್ ಸಮಸ್ಯೆ ಈಗಾಗಲೇ ಬಗೆಹರಿಸಿದ್ದೇನೆ. ಸಂಪರ್ಕ ರಸ್ತೆಯನ್ನು ಈಗಾಗಲೇ ಬಗೆಹರಿಸಿದ್ದೇನೆ. ಒಟ್ಟಾರೆ ಯಾವ ಪ್ರದೇಶವನ್ನು ನಿಕೃಷ್ಟವಾದಂಥ ತಾಲೂಕು ಅಥವಾ ಹಿಂದುಳಿದ ತಾಲೂಕು ಅಂತ ಹೇಳ್ತಾ ಇದ್ರು, ಹಂತ ಹಂತವಾಗಿ ಮೂಲಭೂತ ಸೌಕರ್ಯಗಳ ಜೊತೆಯಲ್ಲಿ ಜನರ ಜೀವನಕ್ಕೆ ಬೇಕಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳನ್ನು ಒದಗಿಸ್ತಕ್ಕಂಥ ಕೆಲಸವನ್ನು ನಾನು ಮಾಡ್ತಾ ಇದ್ದೀನಿ. ಇಷ್ಟರ ಜೊತೆಯಲ್ಲಿ ಆ ಸ್ವಾಮಿ ಮತಿತಾಳೇಶ್ವರ ನನಗೆ ಶಕ್ತಿಯನ್ನು ಇನ್ನಷ್ಟು ನೀಡಲಿ. ಅದರ ಆಧಾರದ ಮೇಲೆ ಮೇ ತಿಂಗಳಿನಲ್ಲಿ ಸರ್ಕಾರದಲ್ಲಿ ಕುಳಿತು ಮಾತನಾಡಿ ಅದರ ಜೀರ್ಣೋದ್ಧಾರವನ್ನು, ವಿಶೇಷವಾಗಿ ಅದರಲ್ಲೇ ಸುಮಾರು 10 ಕೋಟಿ ಹಣ ಇದೆ ಅನ್ನೋದು ನಾನು ತಿಳಿದುಕೊಂಡಿದ್ದೀನಿ. ಸರ್ಕಾರದಿಂದನೂ ಅದಕ್ಕೆ ಹೆಚ್ಚುವರಿ ಅನುದಾನವನ್ನು ಒದಗಿಸ್ಕೊಟ್ಟು ಪ್ರಖ್ಯಾತವಾದಂಥ ಪುಣ್ಯಕ್ಷೇತ್ರ ಅದು. ಭಾಳಷ್ಟು ಜನ ಹರಕೆ ಹೊತ್ಕೊಳ್ತಕ್ಕಂಥ ಪವಿತ್ರವಾದಂಥ ಸ್ಥಳವನ್ನು ಹೊಸದಾಗಿ ನಿರ್ಮಾಣ ಮಾಡ್ತಕ್ಕಂಥ ಆ ದೈವ ಕೃಪೆಗೆ ಪಾತ್ರರಾಗ್ತಕ್ಕಂಥ ಭಾಗ್ಯ ನಮ್ಮದಾಗಲಿ ಅನ್ನೋಂಥ ಬೇಡಿಕೆ ಮಾಡ್ತಾ ಇದ್ದೀನಿ. ಮೇ ತಿಂಗಳಲ್ಲಿ ಅದರ ಪ್ರಯತ್ನವನ್ನು ಕೂಡ ನಾನು ಮಾಡ್ತೀನಿ. ನಾಳೆನೂ ಕೂಡ ಕಸ್ಬಾ ಹೋಬಳಿಯ ಒಂದು ಪಂಚಾಯತಿ ಜೊತೆಗೆ ಕಿರ್ಗಾವ್ ಹೋಬಳಿ ಪೂರ್ತಿ ಅಲ್ಲೂ ಕೂಡ ನಾಳೆ ಗುದ್ಲಿ ಪೂಜೆ ಮಾಡ್ತಾ ಇದ್ದೀನಿ. ನಾಳಿದ್ದು ಬಿಜಿಪುರ ಹೋಬಳಿಯ ಒಂದು ಗುದ್ಲಿ ಪೂಜೆ ಮಾಡ್ತೀನಿ. ಮತ್ತೆ ಸೋಮವಾರ ಕೂಡ ಬಿಜಿಪುರ ಹೋಬಳಿ ಉಳಿಕೆ ಮತ್ತು ಮಳವಳ್ಳಿ ಟೌನ್ನ ಕಾಮಗಾರಿಗಳನ್ನ ನಾನು ಗುದ್ಲಿ ಪೂಜೆ ಮಾಡ್ತೀನಿ. ನನಗೆ ತಿಳಿದಂಗೆ ಸುಮಾರು 100 ಕೋಟಿ ರೂಪಾಯಿನ ಈ ಒಂದು ಮೂಲಭೂತ ಸೌಕರ್ಯದ ರಸ್ತೆ, ಚರಂಡಿ, ಕುಡಿಯೋ ನೀರು, ದೇವಸ್ಥಾನ ಇವುಗಳಿಗೆ ಅನುದಾನವನ್ನು ಒದಗಿಸಿಕೊಟ್ಟು ಜನರ ಒಂದು ಬೇಡಿಕೆಯನ್ನು ಪೂರೈಸತಕ್ಕಂಥ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸಿಪಿ ರಾಜು, ಮನ್ಮೂಲ್ ನಿರ್ದೇಶಕ ಆರ್ಎನ್ ವಿಶ್ವಾಸ್, ಟಿಎಪಿಸಿಎಂಎಸ್ ಅಧ್ಯಕ್ಷ ಲಿಂಗರಾಜು, ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಶ್ರೀಕಾಂತ್, ಕೃಷ್ಣಗೌಡ, ಮಾದೇಶ್, ಚಿಕ್ಕಸ್ವಾಮಿ, ಇಂಜಿನಿಯರ್ ಅಪ್ಪಣ್ಣ ಬೋವಿ ಸೇರಿದಂತೆ ಇತರರು ಇದ್ದರು. ಮಂಡ್ಯದ ಮಿಮ್ಸ್ ಹೆರಿಗೆ ವಾರ್ಡ್ ಆವರಣದಲ್ಲಿರುವ ಮಮತೆಯ ಮಡಿಲು ನಿತ್ಯ ಅನ್ನದಾಸೋಹ ಕೇಂದ್ರದಲ್ಲಿ ಕೆಪಿಸಿಸಿ ಸದಸ್ಯರಾದ ಬಿ ರೇವಣ್ಣ ಅವರ ಹುಟ್ಟುಹಬ್ಬವನ್ನು ಅಭಿಮಾನಿ ಬಳಗದ ವತಿಯಿಂದ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಆಸ್ಪತ್ರೆಯ ರೋಗಿಗಳು ಹಾಗೂ ಅವರ ಸಂಬಂಧಿಕರಿಗೆ ಬೆಳಗಿನ ಉಪಹಾರ ವಿತರಿಸುವ ಮೂಲಕ ಜನಸೇವೆಯಲ್ಲಿ ತೊಡಗಿಕೊಂಡರು. ಮೇಲುಕೋಟೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಉಮೇಶ್ ಸಂಪಾಹಳ್ಳಿ ಮಾತನಾಡಿ, ವಿಶ್ವವಿಖ್ಯಾತ ಮೇಲುಕೋಟೆ ವೈರಮುಡಿ ಉತ್ಸವದ ಈ ಶುಭ ದಿನದಂದೇ ನಮ್ಮ ನಾಯಕರಾದ ಬಿ ರೇವಣ್ಣ ಅವರ ಜನ್ಮದಿನ ಬಂದಿರುವುದು ಸಂತೋಷದ ವಿಷಯ. ಅವರು ಕಳೆದ 16 ವರ್ಷಗಳಿಂದ ನಿರಂತರವಾಗಿ ಸಾಮಾಜಿಕ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. ವಿಶೇಷವಾಗಿ ಕೋವಿಡ್ ಲಾಕ್ಡೌನ್ ಸಮಯದಲ್ಲಿ ಲಕ್ಷಾಂತರ ರೂಪಾಯಿ ಮೌಲ್ಯದ ಕಿಟ್ಗಳನ್ನು ವಿತರಿಸಿ ಜನರ ಸಂಕಷ್ಟಕ್ಕೆ ಸ್ಪಂದಿಸಿದ್ದರು. ಅವರಿಗೆ ರಾಜಕೀಯವಾಗಿ ಮತ್ತಷ್ಟು ಶಕ್ತಿ ಸಿಗಲಿ ಎಂದು ತಾಯಿ ಚಾಮುಂಡೇಶ್ವರಿಯಲ್ಲಿ ಪ್ರಾರ್ಥಿಸುತ್ತೇನೆ ಎಂದರು. ಪ್ಲಾಸ್ಟಿಕ್ ತಪ್ಪಡಕ ಪ್ಲಾಸ್ಟಿಕ್ ಏನಕ್ಕದ ಹಾಟ್ ಬಾಕ್ಸಿಗೆ ಹಾಟ್ ಬಾಕ್ಸ್ ಮುಂದಕ್ಕೆ ವಿಶ್ವವಿಖ್ಯಾತ ಮೇಲ್ಕೋಟೆ ವೈರಮುಡಿ ಉತ್ಸವ ಅಂಗವಾಗಿ ಇವತ್ತು ವೈರಮುಡಿ ಉತ್ಸವ ನಡೀತದೆ. ಅದೇ ದಿವಸ ನಮ್ಮ ಕೆಪಿಸಿಸಿ ಸದಸ್ಯರಾದ ರೇವಣ್ಣ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಇಂದು ನಾವು ಮಂಡ್ಯ ಜಿಲ್ಲಾ ಆಸ್ಪತ್ರೆಯಲ್ಲಿ ಬೆಳಗಿನ ಉಪಹಾರ ಮತ್ತು ತಿಂಡಿ ವ್ಯವಸ್ಥೆ ಮಾಡಿದ್ದೀವಿ. ಅವರಿಗೆ ಹೆಚ್ಚಿನ ರೀತಿಯಲ್ಲಿ ರಾಜಕೀಯ ಯಶಸ್ವಿ ಆಗಲಿ ಮತ್ತು ಅವರು ಸುಮಾರು ಹಲವಾರು ಸಾಮಾಜಿಕ ಕಾರ್ಯಕ್ರಮಗಳು ಅಲ್ಲಿ 16 ವರ್ಷಗಳ ಹಿಂದೆ ಮಾಡ್ಕೊಂಡು ಬಂದಿದ್ದಾರೆ. ಹಾಗೂ ಕೋವಿಡ್ ಟೈಮಲ್ಲಿ ಲಕ್ಷಾಂತರ ರೂಪಾಯಿ ಅವ್ರ ಮನೆ ದುಡ್ಡು ಹಾಕಿ
ಕೋವಿಡ್ ಎಲ್ಲ ಲಾಕ್ಡೌನ್ ಸಮಯದಲ್ಲಿ ಪ್ರತಿಯೊಬ್ಬರಿಗೂ ಕಿಟ್ ಕೊಟ್ಟು ಅವರು ಸಾಮಾಜಿಕ ಕಾರ್ಯಕ್ರಮವಾಗಿ ಹೊರಹೊಮ್ಮಿದ್ದಾರೆ. ಅವರಿಗೆ ರಾಜಕೀಯವಾಗಿ ಹೆಚ್ಚಿನ ಶಕ್ತಿ ಕೊಡಲಿ, ಚಾಮುಂಡೇಶ್ವರಿ ಕೃಪೆ ಅವ್ರ ಮೇಲೆ ಇರಲಿ ಅಂತ ಈ ಮೂಲಕ ಕೇಳ್ಕೊಳ್ತಿದ್ವಿ. ಯುವ ಕಾಂಗ್ರೆಸ್ ಮಾಜಿ ಅಧ್ಯಕ್ಷ ಮೋಹನ್ ಕುಮಾರ್ ಮಾತನಾಡಿ, ಬಿ ರೇವಣ್ಣ ಅವರು ಸದಾ ಸಮಾಜಮುಖಿ ಕಾರ್ಯಗಳನ್ನು ಮಾಡುತ್ತಾ ರಾಜಕೀಯವಾಗಿ ಬೆಳೆಯುತ್ತಿದ್ದಾರೆ. ಕೋವಿಡ್ ಸಂಕಷ್ಟದ ಕಾಲದಲ್ಲಿ ಸಾವಿರಾರು ಜನರಿಗೆ ಆಹಾರದ ಕಿಟ್ ವಿತರಿಸಿದ್ದಲ್ಲದೆ ಆಂಬ್ಯುಲೆನ್ಸ್ ಸೇವೆಯನ್ನು ಒದಗಿಸುವ ಮೂಲಕ ಮಾದರಿಯಾಗಿದ್ದರು. ಇಂತಹ ಜನಪರ ನಾಯಕರಿಗೆ ರಾಜಕೀಯವಾಗಿ ಉನ್ನತ ಅಧಿಕಾರ ಸಿಗಲಿ ಎಂದು ಆಶಿಸುತ್ತೇವೆ ಎಂದು ಶುಭ ಹಾರೈಸಿದರು. ಇಂದು ನಮ್ಮ ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ನಾಯಕರು ಕೆಪಿಸಿಸಿ ಸದಸ್ಯರಾದಂತಹ ಬಿ ರೇವಣ್ಣನವರ ಹುಟ್ಟುಹಬ್ಬ ಇದೆ. ಅವರ ಹುಟ್ಟುಹಬ್ಬದ ಪ್ರಯುಕ್ತ ಇಂದು ನಾವು ಮಮತೆ ಮಾಡಿಲು ಈ ವೇದಿಕೆಯಲ್ಲಿ ಈ ಬೆಳಗಿನ ಉಪಹಾರವನ್ನು ಹಮ್ಮಿಕೊಂಡಿದ್ದೀವಿ. ಬಿ ರೇವಣ್ಣವರು ತುಂಬ ಸಮಾಜಮುಖಿಯಾದಂಥ ಕಾರ್ಯಗಳನ್ನು ಮಾಡಿಕೊಳ್ತಾ ರಾಜಕೀಯವಾಗಿ ಬೆಳವಣಿಗೆಯನ್ನು ಕಾಣ್ತಿದ್ದಾರೆ. ಕೋವಿಡಲ್ಲಿ ಲಾಕ್ಡೌನ್ ಸಮಯದಲ್ಲಿ ಸುಮಾರು ಸಾವಿರಾರು ಜನರಿಗೆ ಆಹಾರ ಕಿಟ್ಗಳನ್ನು ನೀಡುವ ಮುಖಾಂತರ ಹಾಗೂ ಆಂಬ್ಯುಲೆನ್ಸ್ ಸೇವೆ ಒದಗಿಸುವ ಮುಖಾಂತರ ಸಮಾಜಮುಖಿ ಸೇವೆಯನ್ನು ಮಾಡಿದ್ದಾರೆ. ಅಂಥವರು ತುಂಬ ರಾಜಕಾರಣದಲ್ಲಿ ತುಂಬ ಇನ್ನೂ ಎತ್ತರವಾಗಿ ಬೆಳಿಬೇಕು, ಅವರಿಗೆ ಅಧಿಕಾರ ಸಿಗಬೇಕು, ಅದನ್ನು ಕೇಳ್ಕೊಳ್ತಾ ಆ ತಾಯಿ ಚಾಮುಂಡೇಶ್ವರಿ ಅವರಿಗೆ ಆಯುಸ್ಸು ಆರೋಗ್ಯವನ್ನು ಕೊಟ್ಟು ರಾಜಕೀಯವಾಗಿ ಅಧಿಕಾರ ಸಿಗಲಿ ಅಂತ ಕೇಳ್ಕೊಳ್ತಾ ಇದ್ದೀವಿ. ಇನ್ನೊಮ್ಮೆ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೇಳ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ತಾಲೂಕು ಗ್ಯಾರಂಟಿ ಸಮಿತಿ ಸದಸ್ಯ ಉದಯ್ ಕುಮಾರ್, ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ಶಿವು, ಡಿಕೆ ಶಿವಕುಮಾರ್ ಅಭಿಮಾನಿ ಬಳಗದ ಶಿವರಾಮು, ಕಳಸೇಗೌಡ ಸೇರಿದಂತೆ ಬಿ ರೇವಣ್ಣ ಅಭಿಮಾನಿ ಬಳಗದ ಹಲವು ಮುಖಂಡರು ಭಾಗವಹಿಸಿದ್ದರು. ಮೈಸೂರು ಸಕ್ಕರೆ ಕಂಪನಿ ನಿಯಮಿತದ ಅಧ್ಯಕ್ಷರು ಹಾಗೂ ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದ ಸಿಡಿ ಗಂಗಾಧರ್ ಅವರಿಗೆ ಕನ್ನಡಪ್ರಭ ಹಾಗೂ ಏಷ್ಯಾನೆಟ್ ಸುವರ್ಣ ನ್ಯೂಸ್ ವತಿಯಿಂದ ಸುವರ್ಣ ಕನ್ನಡಿಗ 2019 ಪ್ರಶಸ್ತಿ ನೀಡಿ ಗೌರವಿಸಿದ್ದಾರೆ. ಪ್ರಶಸ್ತಿ ಸಂದಿರುವುದು ಅತ್ಯಂತ ಸಂತಸದ ವಿಷಯ. ನಿಮ್ಮ ಈ ಸಾಧನೆಗೆ ಅಧ್ಯಕ್ಷರು, ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ಮಾಧ್ಯಮ ಸಂಚಾಲಕರು ಹಾಗೂ ಅಖಿಲ ಕರ್ನಾಟಕ ಒಕ್ಕಲಿಗರ ಸಂಘ ರಾಜ್ಯ ಉಪಾಧ್ಯಕ್ಷರಾದ ಎಲ್ ಕೃಷ್ಣ ಹಾರ್ದಿಕ ಅಭಿನಂದನೆ ಸಲ್ಲಿಸಿದ್ದಾರೆ. ಶ್ರೀ ಸಿಡಿ ಗಂಗಾಧರ್ ಅಧ್ಯಕ್ಷರು, ಮೈಸೂರು ಸಕ್ಕರೆ ಕಂಪನಿ ನಿಯಮಿತ ಮಂಡ್ಯ, ಅಧ್ಯಕ್ಷರು ಜಿಲ್ಲಾ ಕಾಂಗ್ರೆಸ್ ಸಮಿತಿ ಮಂಡ್ಯ. ಶ್ರೀ ಸಿಡಿ ಗಂಗಾಧರ್ ಜಿ ಮಾದೇಗೌಡ ಸಂಸ್ಥೆಯ ಅಂಗಸಂಸ್ಥೆಯಾದ ಭಾರತಿ ಸ್ಕೂಲ್ ಆಫ್ ಎಕ್ಸಲೆನ್ಸ್ ವತಿಯಿಂದ ಆಯೋಜಿಸಲಾಗಿದ್ದ ಗ್ರ್ಯಾಜುಯೇಷನ್ ಡೇ ಕಾರ್ಯಕ್ರಮವು ಅತ್ಯಂತ ಸಡಗರದಿಂದ ಜರುಗಿತು. ಇನ್ನರ್ ವೀಲ್ ಕ್ಲಬ್ ಸದಸ್ಯರಾದ ಅನುಪಮಾ ಸತೀಶ್ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಸಂಸ್ಥೆಯ ರೂವಾರಿ ದಿವಂಗತ ಜಿ ಮಾದೇಗೌಡರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಗೌರವ ಸಲ್ಲಿಸಿದರು. ಬಳಿಕ ಪುಟಾಣಿ ವಿದ್ಯಾರ್ಥಿಗಳಿಗೆ ಪದವಿ ಪ್ರದಾನ ಮಾಡಿದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಅನುಪಮಾ ಸತೀಶ್ ಅವರು ಸಂಸ್ಥೆಯ ಸಾಧನೆಯನ್ನು ಶ್ಲಾಘಿಸಿದರು. ಜಿ ಮಾದೇಗೌಡರು ಸ್ಥಾಪಿಸಿದ 39 ಸಂಸ್ಥೆಗಳು ಗ್ರಾಮೀಣ ಭಾಗದ ಮಕ್ಕಳಿಗೆ ಆಸರೆಯಾಗಿವೆ. ಇಲ್ಲಿನ ಶಿಕ್ಷಣದ ಗುಣಮಟ್ಟ ಹೇಗಿದೆ ಎಂದರೆ, ಇಲ್ಲಿ ಓದಿದ ವಿದ್ಯಾರ್ಥಿಗಳು ಇಂದು ಅಮೆರಿಕ, ರಷ್ಯಾ, ಜಪಾನ್, ಜರ್ಮನಿಯಂತಹ ದೇಶಗಳಲ್ಲಿ ನೆಲೆಸಿದ್ದಾರೆ. ಅನೇಕರು ಸ್ವಂತ ಉದ್ಯಮ ಆರಂಭಿಸಿ ಉದ್ಯೋಗದಾತರಾಗಿದ್ದಾರೆ. ಇನ್ನು ಕೆಲವರು ವೈದ್ಯರು, ಡಿವೈಎಸ್ಪಿ ಹಾಗೂ ಇನ್ಸ್ಪೆಕ್ಟರ್ಗಳಾಗಿ ಉನ್ನತ ಹುದ್ದೆಗಳಲ್ಲಿದ್ದಾರೆ ಎಂದು ಅವರು ಅಭಿಪ್ರಾಯಪಟ್ಟರು. ಗ್ರಾಮೀಣ ಪ್ರದೇಶದಲ್ಲಿ ಜಿ ಮಾದೇಗೌಡ ಸರ್ ಇಂಥ ಒಂದು ಉನ್ನತ ಶಿಕ್ಷಣ ಕೊಡಬೇಕು ನಮ್ಮ ಹಳ್ಳಿಗಾಡಿನ ಮಕ್ಕಳಿಗೆ. ಇಲ್ಲಿಂದ ಬೇರೆ ಕಡೆ ಓದೋದು ಬೇಡ, ಹೋಗಿ ಓದೋದು ಬೇಡ, ತೊಂದರೆ ಆಗುತ್ತೆ, ಕಷ್ಟ ಆಗುತ್ತೆ ರೈತರ ಮಕ್ಕಳಿಗೆ ಅಂತೇಳಿ ಒಂದು ಒಳ್ಳೆ ಶಿಕ್ಷಣ ಸಂಸ್ಥೆನ ಇಲ್ಲಿ ತೆರೆದಿರೋದು ನಿಜಕ್ಕೂ ನಮ್ಮ ಭಾಗ್ಯ ಅಂತ ಹೇಳ್ಬೋದು. ಏನಂದರೆ ಈ ಶಿಕ್ಷಣ ಸಂಸ್ಥೆಯನ್ನ ಹೇಳ್ಬೇಕಂದ್ರೆ, ನಾನು ನನ್ನ ಮಕ್ಕಳಿಗೆ CBSE ಶಿಕ್ಷಣ ಕೊಡಿಸ್ಬೇಕಂತೇಳಿ ಮದ್ದೂರು ಮಂಡ್ಯಕ್ಕೆ ಅಂತ ಅಲ್ಲಿ ಸ್ಕೂಲ್ಗಳಿಗೆ ಅಡ್ಮಿಷನ್ ಮಾಡಿದೆ. ನಿಜಕ್ಕೂ ನಮಗೆ ಇಲ್ಲೇ ಮೊದಲೇ ಈ ಥರ ಒಂದು ಶಿಕ್ಷಣ ಸಿಕ್ಕಿದೆ, ನಾವು ಇಲ್ಲೇ ಸೇರ್ತಿದ್ವೇನೋ. ಯಾಕಂದರೆ ನನಗೆ ಅಲ್ಲೇ ಶಿಕ್ಷಣ ಕೊಡಿಸಿದ್ದು ನನಗೆ ಸಮಾಧಾನ ಆಗಲಿಲ್ಲ. ನಮಗೆ ಟೀಚರ್ಸು ಯಾರು ಸ್ಪಂದಿಸಲಿಲ್ಲ ಅಲ್ಲಿ.
ಯಾಕಂದರೆ ದೂರದ ಬೆಟ್ಟ ನಮಗೆ ಹತ್ರ ನಮಗೆ ಅಲ್ಲಿ ಹೋಗಿ ನಾವು ಏನೇ ಹೇಳಿದ್ರು ಅವರು ಅದನ್ನು ತಗೋತಿರ್ಲಿಲ್ಲ. ಇಲ್ಲಿ ಟೀಚರ್ಸ್ಗಳು ರೆಸ್ಪಾನ್ಸ್ ಚೆನ್ನಾಗಿ ಮಾಡ್ತಾರೆ. ನಾವು ಬಂದ ತಕ್ಷಣ ನಮ್ಮನ್ನ ವೆಲ್ಕಮ್ ಮಾಡಿರೋ ರೀತಿಯೇ ನಮ್ಗೆ ಗೊತ್ತಾಗುತ್ತೆ. ಪೇರೆಂಟ್ಸ್ಗೆ ಏನೇ ಒಂದು ಸಮಸ್ಯೆ ಬಂದರೂ ರೆಸ್ಪಾನ್ಸ್ ಚೆನ್ನಾಗಿ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ನಮಗೆ ಈಗ ಚೈತನ್ಯ ಸ್ಕೂಲು, ಐಶ್ವರ್ಯ ಸ್ಕೂಲಲ್ಲಿ ನನ್ನ ಮಕ್ಕಳು ಅಡ್ಮಿಷನ್ ಆಗಿದ್ದು, ನಾವು ಏನು ಹೇಳಿದ್ರು ಅವರು ಲೆಕ್ಕಕ್ಕೆ ತಗೋತಿರಲಿಲ್ಲ. ಪ್ರಿನ್ಸಿಪಾಲ್ನ ನಮ್ಮ ಹೋಗಿ ಭೇಟಿ ಮಾಡೋಕ್ಕೆ ನಮಗೆ ಬಿಡ್ತಿರಲಿಲ್ಲ. ನೀವು ಡೈರೆಕ್ಟಾಗಿ ಪ್ರಿನ್ಸಿಪಾಲ್ನ ಇಲ್ಲ ಆದರೆ ಭೇಟಿ ಮಾಡ್ಬೋದು, ನಿಮ್ದು ಏನೇ ಸಮಸ್ಯೆ, ಮಕ್ಕಳದ್ದು ಏನೇ ಸಮಸ್ಯೆ ಇದ್ದರೆ ಇಲ್ಲಿ ಡೈರೆಕ್ಟಾಗಿ ಮಾತಾಡ್ಬೋದು. ನಮ್ಗೆ ಅಲ್ಲಿ ಆ ಥರ ಅವಕಾಶ ಆಗಲಿಲ್ಲ. ನಿಜಕ್ಕೂ ಅದು ನನಗೆ ಈಗಲೂ ಬೇಸರ ಇದೆ. ನನ್ನ ಮಗಳು 10th ಸ್ಟ್ಯಾಂಡರ್ಡ್ನಲ್ಲಿ ಚೆನ್ನಾಗಿದೆ ಅಂತ ನಾನು ಆ ಸ್ಕೂಲಿಗೆ ಹಾಕಿದೆ. ಬಟ್ ಎಲ್ಲ ಬರೀ ಆನ್ಲೈನಲ್ಲೇ ಕ್ಲಾಸ್ ತೊಗೊಂಡು ಅವಳು ಆನ್ಲೈನಲ್ಲೇ ಮಾಡಿದ್ದು. ಹಾಗಾಗಿ ಒಳ್ಳೆ ಈ ಜಿ ಮಾದೇಗೌಡರು ಸರ್ ತೆರೆದಿರುವಂತಹ ಈ ಶಿಕ್ಷಣ ಸಂಸ್ಥೆನ ಮಧು ಸರ್ ಆಗಲಿ, ಆಶಯ್ ಸರ್ ಆಗಲಿ ಒಂದು ಒಳ್ಳೆ ಶಿಕ್ಷಣ ಕೊಡಬೇಕು ಇಲ್ಲ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಅಂತೇಳಿ ಉನ್ನತ ಮಟ್ಟಕ್ಕೆ ಕೊಂಡೊಯ್ತಾ ಇದ್ದಾರೆ. ಅದಕ್ಕೆಲ್ಲ ನಿಮ್ಮ ಸಹಕಾರ ಮುಖ್ಯವಾಗಿದೆ. ಹಾಗಾಗಿ ಜೊತೆಗೆ ಮಕ್ಕಳಿಗೆ ದಯಮಾಡಿ ಮೊಬೈಲ್ ಕೊಡಬೇಡಿ. ಯಾರ್ಯಾರು ಮೊಬೈಲ್ ನೋಡ್ತೀರಾ ಮಕ್ಕಳ? ಎಷ್ಟು ಜನ ತಿಂಡಿ ತಿಂತ ಮೊಬೈಲ್ ನೋಡ್ತೀರಾ? ಕಾರ್ಯಕ್ರಮದಲ್ಲಿ ತಮೀಜ್ ಮಣಿ, ಡಾಕ್ಟರ್ ಉಮಾ, ಲಕ್ಷ್ಮಿ, ರಮ್ಯಾ, ಶಿಕ್ಷಕ ವೃಂದ ಸೇರಿದಂತೆ ಎಲ್ಲಾ ಸಿಬ್ಬಂದಿ ವರ್ಗದವರು ಮತ್ತು ಪೋಷಕರು ಈ ಸಂದರ್ಭದಲ್ಲಿ ಹಾಜರಿದ್ದರು. ಭಾರತ ವಿಕಾಸ ಪರಿಷತ್ತಿನಿಂದ ಭಾರತೀ ನಗರದಲ್ಲಿ ಮದ್ದೂರು ಮಳವಳ್ಳಿ ಮುಖ್ಯ ರಸ್ತೆಯಲ್ಲಿ ಭಾರತೀ ಕಾಲೇಜ್ ಗೇಟಿನ ಬಳಿ ಶ್ರೀರಾಮನವಮಿ ಪ್ರಯುಕ್ತ 30ನೇ ವರ್ಷದ ಪ್ರಯುಕ್ತ ಪಾನಕ ಮಜ್ಜಿಗೆಯನ್ನು ಸಾರ್ವಜನಿಕರಿಗೆ ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಶಿವಮಾದೇಗೌಡ, ಭಾರತ ವಿಕಾಸ ಪರಿಷತ್ ಅಧ್ಯಕ್ಷ ಮಾತನಾಡಿ, ನಾವು ಇಂದಿಗೂ 30 ವರ್ಷದಿಂದ ಪ್ರತಿ ವರ್ಷವೂ ಭಾರತೀ ಕಾಲೇಜ್ ಗೇಟ್ನ ಬಳಿ ಎಲ್ಲಾ ಸಾರ್ವಜನಿಕರಿಗೂ ಮಜ್ಜಿಗೆ ಪಾನಕವನ್ನು ನಮ್ಮ ಸಂಘಟನೆಯಿಂದ ವಿತರಿಸುತ್ತಿದ್ದೇವೆ. ಈ ಸಂದರ್ಭದಲ್ಲಿ ಕೃಷ್ಣ, ವೆಂಕಟೇಶ, ರಮೇಶ್, ಮಾಯಪ್ಪ, ರಾಮಯ್ಯ, ಲೋಕೇಶ್, ಬಸವರಾಜು, ಪುಟ್ಟರಾಮರಾಜೆ ಅರಸು, ರೇಣುಕಾ ಪ್ರಸನ್ನ ಇದ್ದರು. ನಾನು ತಗತ್ತೀನಿ. ಏನ್ ಜಗಣ ಹಿಂಗ ಆಡಿಯ ನೀನು? ಇಷ್ಟೊಂದು ಚೀಲ ಕೊಡೋರಲ್ಲ ಇಲ್ಲಿ ರಮೇಶ, ಏನೇ ಇಷ್ಟೊಂದು ಚೀಲ ಇಲ್ಲಿ